ಚಿತ್ರಕರ್ಮಿಯಾಗಿ ನನಗೆ ಆಸೆ ಇತ್ತು. ನಮ್ಮ ಸಿನಿಮಾಗಳನ್ನ ಬೇರೆಯವ್ರು ಮಾತಾಡಬೇಕು, ಹೊರಗಡೆಯಿಂದ ಮಾಡ್ಬೇಕು. ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಓ ಚೆನ್ನಾಗಿದೆ ಅಲ್ವಾ ನಿಮ್ದು ಅನ್ನೋ ಥರ ಅನಿಸ್ಬೇಕು. ಎಲ್ಲ ಕಡೆ ಆ ಸಿನಿಮಾನ ತೋರಿಸಿ ತುಂಬಾ ಚೆನ್ನಾಗಿ ಮಾಡಿದ್ರ ಅಂತ ಆ ಒಂದು ಹೊಗಳಿಕೆ ಗಿಟ್ಟಿಸ್ಕೊಳ್ಬೇಕು ಅಂತ. ಅದು ಯಾವ ಕನ್ನಡ ಸಿನಿಮಾ ಆದ್ರೂ ಪರವಾಗಿಲ್ಲ. ಈ ಸಿನಿಮಾದಲ್ಲಿ ಇವತ್ತು ಈ ಸಿನಿಮಾ ಏನ್ ನೋಡ್ತಾ ಇದ್ದೀರಾ ನೀವು, ಇದಕ್ಕೆ ಇಬ್ರು ತುಂಬಾ ದೊಡ್ಡ ಕಾರಣ. ನಾನು ಯಾವತ್ತು ಅವರಿಬ್ಬರನ್ನೇ ಯಾವತ್ತೂ ಹೇಳೋದು. ಒಂದು, ಇದರ ನಿರ್ದೇಶಕರಾದಂಥ ಅರ್ಜುನ್ ಜನ್ಯ ಅವರು. ಅವರ ಕನಸು ಅಂದ್ರೆ ಒಂದು ಕ್ಷಣ ಕೂಡ ಅದರಲ್ಲಿ ಡೌಟ್ ಬಂದಿಲ್ಲ ಯಾವತ್ತು ಅವರಿಗೆ ಇದನ್ನ ಮಾಡಬೇಕಾ, ಅಂದ್ರೆ ಇದನ್ನ ಮಾಡಿದ್ರೆ ಹೇಗೆ. ಇದು ಇಡೀ ಸ್ಟ್ರಕ್ಚರ್ ಅಲ್ಲಿ ನೋಡಿದ್ರು ಕೂಡ ಒಂದು ಹೊಸ ತರ ಕತೆ ಕಟ್ಟುವಂತಹ ಒಂದು ಶೈಲಿ. ಬಟ್ ಅವರ ಆ 3 ವರ್ಷದ ಅಂದ್ರೆ ನಾನು ಯಾವತ್ತೂ ಅವ್ರು ಮಲಗಿದ್ದೆ ನೋಡಿಲ್ಲ ಅಣ್ಣ. ನಾನು ಕೇಳ್ತಿದ್ದೆ ಎಷ್ಟು ಗಂಟೆಗೆ ಮಲಗ್ತೀರ ಅಂದ್ರೆ 2 ಗಂಟೆ 1.5 ಗಂಟೆ ಅಷ್ಟೇ ನಿದ್ದೆ ಅವರಿಗೆ. ಅದೆಲ್ಲ ಆದ್ರೂ ಕೂಡ ಇವತ್ತು ಆ ಸಿನಿಮಾ ಏನು ಆಗಿದೆ ಅದಕ್ಕೆ ಕಾರಣ ಅವರು. ಅಂಡ್ ಇವತ್ತು ಕೂಡ ಆ ಸಿನಿಮಾಗ ಅವ್ರು ದುಡಿತಿದ್ದಾರೆ ಅನ್ನೋದು ಅವರಿಗೆ ಲೈಮ್ ಲೈಟ್ ಬೇಡ, ಅವ್ರಿಗೆ ಬೇಕಾಗಿರೋದು ದುಡಿತ ಅಂಡ್ ಒಂದು ಒಳ್ಳೆ ಸಿನಿಮಾನ ನಿಮ್ಮ ಮುಂದೆ ತರುವಂತಹ ಒಂದು ಆಸೆ ಅವ್ರದ್ದಿದೆ. ಹಾಗಾಗಿ ಅವರಿಗೆ ಟ್ರೈಲರ್ಗೆ ಯಾವ ತರ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೊಂದು ನಮ್ಮ ಅಣ್ಣ ಯಜಮಾನ್ರೆ ಅಂತ ಕರಿತೀನಿ ಅವ್ರನ್ನ ಫೋನ್ ಮಾಡಿದಾಗೆಲ್ಲ, ರಮೇಶ್ ರೆಡ್ಡಿ ಅವರು. ಯಾಕೆಂತ ಹೇಳಿದ್ರೆ ಒಂದು ಬಜೆಟ್ ಹೇಳಿದ್ರು ಸುಪ್ರೀತ್ ಅವರು 1:3 ಆಗಿದೆ ಅಂತ. ಅದಾದ ತಕ್ಷಣ ನಾವೆಲ್ಲರೂ ಕೂಡ ಅವರ ಒಳ್ಳೆಯದಕ್ಕೆ ಏನೋ ಒಂದು ಸಜೆಷನ್ ಕೊಡ್ತೀವಿ. ಬೇಕಾ ಅಣ್ಣ ನೋಡ್ಕೊಳ್ಳಿ, ಅಷ್ಟು ಬಜೆಟ್ ಆಗ್ತಿದೆ ನೋಡ್ಕೊಳ್ಳಿ, ಮಾರ್ಕೆಟಿಂಗ್ ಇದೆ, ತಪ್ಪಲ್ಲ, ನಾವೆಲ್ಲ ಹೇಳ್ತಾ ಇರ್ತೀವಿ. ಅದು ಏನೇ ಹೇಳಿದ್ರು ಕೂಡ ಎಲ್ಲರೂ ಅವರು ಒಂದು ಕಥೆನ ಅರ್ಥ ಮಾಡಿಕೊಂಡು ಆ ಕತೆ ನಾನು ಹೇಗೆ ಮನ್ಸಲ್ಲಿ ನೋಡಿದನೋ, ನನ್ನ ನಿರ್ದೇಶಕ ಹೇಗೆ ಮನ್ಸಲ್ಲಿ ನೋಡಿದನೋ ಅದೇ ರೀತಿ ಕಾಣಿಸ್ಬೇಕು ಅಂತ ದುಡಿದಂತಹ ವ್ಯಕ್ತಿ. ಅಣ್ಣ ನಾನು ಮೊನ್ನೆ ಕೂಡ ಹೇಳಿದೆ, ನೀವು ಹೂಡಿಕೆದಾರ ಅಲ್ಲ, ಇನ್ವೆಸ್ಟರ್ ಅಲ್ಲ, ನೀವು ನಿರ್ಮಾತ. ಸೊ ಆ ನಿರ್ಮಾಪಕ ಅನ್ನೋ ಹೆಸರಿಗೆ ನೀವು ಶೋಭೆ. ಥ್ಯಾಂಕ್ ಯು ಇಷ್ಟು ದುಡಿದಿದ್ದಕ್ಕೆ, ಈ ಸಿನಿಮಾನ ಇಷ್ಟು ಚೆನ್ನಾಗಿ ತೋರಿಸಿದ್ದಕ್ಕೆ ಥ್ಯಾಂಕ್ಸ್ ಅಣ್ಣ. ದಯವಿಟ್ಟು ನಿಂತ್ಕೊಬಿಡಿ ಅಣ್ಣ. ಅಂಡ್ ಅದರ ಜೊತೆಗೆ ಶಿವಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾದ್ರೆ ಗೀತಾ ಮ್ಯಾಮ್ಗೆ ಅದೇ ಸ್ವರದಲ್ಲಿ ನಾನು ಹೇಳಬೇಕು. ಯಾಕೆ ಅಂದ್ರೆ ಪ್ರತಿ ಸತಿ ಕೂಡ ನಮಗವ್ರ ಶಿವಣ್ಣ, ಆದ್ರೆ ಅವರಿಗೆ ಗೀತಕ್ಕನಿಗೆ ಹಾಗಲ್ಲ, ಅವರಿಗೆ ಅವ್ರ ಪತಿ. ಆದ್ರೆ ಅವರ ಆರೋಗ್ಯ ಏರ್ಪೇರಾದ್ರೂ ಕೂಡ ಅವ್ರು ಹೇಳ್ಬೋದಾ ಏನೋ ನಾನು ಮಾಡ್ತೀನಿ. ಯಾಕಂದ್ರೆ ಅವ್ರು ಬಂದದ್ದು ಸಿನಿಮಾ ಒಂದು ಟ್ರೆಡಿಷನ್ ಇಂದ, ಅವರ ತಂದೆ ಹೇಳ್ಕೊಟ್ಟಂತ ಪಾಠ. ಬಟ್ ಏನೇ ಆದ್ರೂ ಕೂಡ ಆ ಟೈಮಲ್ಲಿ ಬೇಕಾಗಿರೋದು ರೆಸ್ಟ್ ಅಂತ ಹೇಳ್ಬೋದಿತ್ತು, ಅವರ ಮಗಳು ಕೂಡ. ಬಟ್ ಅವರೆಲ್ಲರೂ ಕೂಡ ಯಾವ ರೀತಿ ನಿಂತರು ಅದಕ್ಕಿವತ್ತು ಎಷ್ಟೇ ಜನ ಹೇಳಿದ್ರು. ಅಣ್ಣ ನೀವು ಹೇಳಿದ್ರಲ್ಲ ನಾನು ಶಿವಣ್ಣ ಬಗ್ಗೆನೇ ಮಾತಾಡ್ಬೇಕು. ನೀವಲ್ಲ ಅಣ್ಣ, ಕರ್ನಾಟಕ ಮಾತಾಡ್ಬೇಕಾಗಿರೋದು ಈ ಸಿನಿಮಾ ನೋಡಿ ಶಿವಣ್ಣ ಬಗ್ಗೆ ಮಾತ್ರ. ಅಂಡ್ ಹಾಗೆ ಮಾತಾಡಿದ್ರೇನೆ ಅದು ಚಂದ. ಯಾಕಂದ್ರೆ ಈ ಸಿನಿಮಾಗೆ ನಾವೆಲ್ಲ ಆಕ್ಟ್ ಮಾಡಿದ್ರೆ ಅವ್ರ ಆಕ್ಟ್ ಮಾತ್ರ ಅಲ್ಲ, ಅವ್ರ ಹತ್ರ ಒಂದು ಚಾಯ್ಸ್ ಇತ್ತು, ನನ್ನ ಆರೋಗ್ಯನ ಅಥವಾ ಈ ಸಿನಿಮಾನ ಅಂತ. ಅವ್ರು ಏನ್ ಚೂಸ್ ಮಾಡಿದ್ರು? ನನ್ನ ಆರೋಗ್ಯಕ್ಕಿಂತ ಇಷ್ಟು ಜನ ಕಷ್ಟಪಟ್ಟಂತ ಒಂದು ಕನಸು ಅದು ಮುಂದೆ ಹೋಗ್ಬೇಕು ಅಂತ. ಶಿವಣ್ಣ ಅದಕ್ಕೆ ನಮ್ಮ ಇಡೀ ಕರ್ನಾಟಕದ ಪರವಾಗಿ ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಇಡೀ ಫ್ಯಾಮಿಲಿ ಕೂಡ ಥ್ಯಾಂಕ್ ಯು ಸೋ ಮಚ್. ಅಂಡ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಅದು ಯಾಕೆ ಹೆಸರು ಬಂದಿದೆ ಅಂತ ಅವ್ರ ಜೊತೆ ನೀವೊಂದು ಅರ್ಧ ಗಂಟೆ ಮಾತಾಡಿದ್ರೆ ಗೊತ್ತಾಗುತ್ತೆ. ಅರ್ಧ ಗಂಟೆ ಏನಾದ್ರು 30 ದಿವಸ ಆದ್ರೆ ಅದಿನ್ನೂ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಅಣ್ಣ ವ್ಯಕ್ತಿ ಅಲ್ಲ, ನಿಮ್ಮನ್ನು ಹೊಗಳ್ತಾ ಇಲ್ಲ. ಯಾಕಂದ್ರೆ ನೀವೊಬ್ಬ ಸಿನಿಮಾ ಒಬ್ಬ ನಿರ್ದೇಶಕನಾಗಿ ನಮಗೆಲ್ಲ ಸ್ಫೂರ್ತಿ ಆದ್ರೆ, ಮನುಷ್ಯನಾದಾಗ ಅಷ್ಟು ಹತ್ರ ಆದಾಗ ನೀವು ಇನ್ನೂ ದೊಡ್ಡ ಸ್ಫೂರ್ತಿಯಾಗಿ ಬದಲಾಗ್ತೀರಾ, ದೊಡ್ಡ ಪ್ರೇರಣೆಯಾಗಿ ಬದಲಾಗ್ತೀರಾ. ಯಾಕಂದ್ರೆ ಇವತ್ತಿಗೂ ಕೂಡ, ಇವತ್ತು ಮಧ್ಯಾಹ್ನ ಕೂಡ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನಮ್ಗೆ ಅವ್ರು ಹೇಳೋದು ಒಂದೇ ವಿಚಾರ, ಹೊಸದೇನಾದ್ರೂ ಮಾಡ್ಬೇಕು ಅಂತ. ಅವ್ರು ಮಾಡದಿರೋ ಹೊಸದು ಏನಿದೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ. ಬಟ್ ಇವತ್ತಿಗೂ ಕೂಡ ಇಲ್ಲ ಗುರುವ ಏನೋ ಸರಿ ಇಲ್ಲ, ನಾವ್ ಇನ್ನೂ ಹೊಸದ್ ಮಾಡ್ಬೇಕು ಅಂತ. ಐ ಥಿಂಕ್ ನಮ್ಮೆಲ್ಲ ಗೋಲ್ ಅಷ್ಟೇ ಅಣ್ಣ. ಅಂದ್ರೆ ನಾವು ಹುಡುಕ್ತಾ ಇರ್ತೀವಿ, ಆಗುತ್ತೋ ಇಲ್ಲೋ ಬೇರೆ ಪ್ರಶ್ನೆ. ನಿಮ್ಮಿಂದ ಆಗಿದೆ, ನಮ್ಮಿಂದ ಅದ್ರ 1% ಆದ್ರೂ ಕೂಡ ನಾವು ಭಾಗ್ಯವಂತರು. ಕನ್ನಡ ಚಿತ್ರರಂಗನ ಯಾವ ರೀತಿ ಇನ್ಸ್ಪೈರ್ ಮಾಡಿದಿರ ಅಂಡ್ ಇವತ್ತು ಮಾಡ್ತಾ ಇದ್ದೀರಾ, ಮುಂದೇನು ಮಾಡ್ತಾ 1000 ಅಡಚಣೆಗಳಿರ್ಬೋದು, ಬಟ್ ನಿಮ್ಮಿಂದ ಅದಾಗುತ್ತೆ. ನಿಮ್ಮಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ಲದಕ್ಕೂ ಕೂಡ ಥ್ಯಾಂಕ್ ಯು. ಅಂಡ್ ಜೊತೆಗೆ ಪ್ರಮೋದ್ ಶೆಟ್ಟಿ ಅವರು, ಹೋಗಳಲ್ಲ ನಿನ್ನ ಎಂತ ಹೋಗೋದು, ಹೌದು ಹೇಳೇ ಹೇಳ್ತೀನಿ. ಬಿರುಕು ತುಂಬಾ ಇದೆ, ಏನ್ ಮಾಡೋದು. ಸೊ ಅವ್ರ ಜೊತೆ ನಂಗೆ ನಿಜವಾಗ್ಲೂ ದೊಡ್ಡ ಬಿರುಕಾಗೋದು ಯಾವತ್ತು ಕ್ರಿಕೆಟ್ ಆಡಬೇಕಾದ್ರೆ. ಅದನ್ನಾದ್ರೆ ನೀವು ಕ್ಯಾಪ್ಚರ್ ಮಾಡಿದ್ರೆ ತುಂಬಾ ಒಳ್ಳೆ ಸ್ಟೋರಿಗಳನ್ನು ಮಾಡ್ಬೋದು, ಸಕ್ಕತ್ತಾಗಿರುತ್ತೆ. ಬಟ್ ಯಾವತ್ತು ಮಗುನೇ ಅವರು. ಅವರ ಮ್ಯಾನೇಜರ್ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ, ಅಂದ್ರೆ ನಾನು ತುಳುಲ್ ಹೇಳೋದು, ಹೊಗಳಿದ್ರೆ ಕನ್ನಡದಲ್ಲಿ ಅರ್ಥ ಆಗ್ಬಾರ್ದು ಅವರಿಗೆ ಅನ್ನೋ ಕಾರಣಕ್ಕೋಸ್ಕರ. ಏನೇ ಹೊಗಳಿದ್ರು ಕೂಡ ಅದು ತಪ್ಪಾಗತ್ತೆ. ಯಾಕಂದ್ರೆ ನನ್ನ ಗೆಳೆಯ ಅವರು ಹೊಗಳಿದ ತಕ್ಷಣ ದೂರ ಆಗ್ಬಿಡ್ತಾರೆ. ಸೊ ಯಾವ ತರ ಇದೀವಿ, ಇದಕ್ಕಿಂತ ಜಾಸ್ತಿ ಕ್ಲೋಸ್ ಆಗೋಣ. ಸೊ ತೋರ್ಸೋಣ ಒಂದ್ಸಲ. ಅಂಡ್ ಸತ್ಯ ಹೆಗಡೆ ಅವರು, ಸರ್ ಈ ಕನಸನ್ನ ಕಟ್ಟೋದು ಬಹಳ ಕಷ್ಟದ ಕೆಲಸ.
ಸೊ ಅದಕ್ಕೆಲ್ಲ ನೀವು ಯಾರು ಜೊತೆ ಆಗಿದ್ದೀರಾ, ನೀವು ಯಾವತ್ತೂ ಕೂಡ ಮುಂದೆ ಬರೋದೇ ಇಲ್ಲ. ಯಾಕಂದ್ರೆ ಯಾವಾಗಲೂ ಕಾಣಿಸೋದು ಆಕ್ಟರ್ಗಳು, ನಟರು ಎಲ್ಲರೂ ಕೂಡ. ಸೊ ಅಂಡ್ ಕೊನೆಯದಾಗಿ ಮತ್ತೆ ನಿಮಗೆ ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನ ಯಾವ ರೀತಿ ಅಂದ್ರೆ ಟ್ರೈಲರ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಇದೊಂದು ಕನ್ನಡದ ಒಳ್ಳೆ ಸಿನಿಮಾ ಆಗಿತ್ತು. ಇವತ್ತು ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿದೆ. ಅದು ನಾವು ಮಾಡಿದ್ದಲ್ಲ, ನಾವು ಸಿನಿಮಾ ಮಾತ್ರ ಮಾಡಿದ್ದು, ಅದನ್ನ ನೀವು ಮಾಡಿದ್ದು. ಹಾಗಾಗಿ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಿ, ಯಾಕಂದ್ರೆ ಇದೊಂದು ಒಳ್ಳೆ ಪ್ರಯತ್ನ. ಅಂಡ್ ಆ ಒಳ್ಳೆ ಪ್ರಯತ್ನದಲ್ಲಿ ಹೊಸತನ ಇದೆ. ಹೊಸತನವನ್ನೇ ಈ ಸಿನಿಮಾದಲ್ಲಿ ಹುಡುಕಿ ಅಂಡ್ ಹೊಸತನದೊಂದಿಗೆ ಹೊರಗೆ ಬನ್ನಿ, ಹೊಸತನದ ಬಗ್ಗೆನೇ ಮಾತಾಡಿ. ಸೊ ಇದೊಂದು ಹೊಸ ಶಕೆಯಾಗ್ಲಿ, ಒಳ್ಳೆಯ ಕನ್ನಡ ಸಿನಿಮಾ ಇನ್ನೂ ಜಾಸ್ತಿ ಬರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.